ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ರಿಮೈಂಡರ್ ವೆನ್ 175 113 into 53 is divided by 11. ಇನ್ನೊಂದು ಫೈಂಡ್ ದ ರಿಮೈಂಡರ್ ವೆನ್ 2 power 23 is divided by 47. ನೋಡಿ, ತುಂಬ ಈಸಿ ಪ್ರಾಬ್ಲಮ್ಮು. ಈ ಥರ ಕೇಳ್ತಾರೆ ಕ್ವಶನ್ನು. ಫಸ್ಟ್ ಒಂದು ಸೊಲ್ಯೂಷನ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ನೀವೇನು ಮಾಡಿ, ಫಸ್ಟು 175 ತಗೊಳ್ಳಿ. 175 ಈಸ್ ಕಾನ್ಗ್ರುಯೆಂಟ್ ಟು ಅಂತ ಇಲ್ಲೇನು ಮಾಡಿ, ಕ್ಯಾಲ್ಸಿಲಿ ಇಲ್ಲೇನು ಮಾಡಬೇಕು, 175 ಡಿವೈಡ್ ಬೈ 11. ಈಗ ನೋಡಿ, ಈ ಥರ ಹೊಡ್ಕೊಳ್ಳಿ. 175 ಡಿವೈಡ್ ಬೈ 11 ಮಾಡಿ, ಆಯಿತಾ? ಈಕ್ವಲ್ ಹೊಡೀರಿ. ಆಮೇಲೆ ಎಸ್ ಡಿ ಹೊಡೀರಿ. ಇದೇನು ತೋರಿಸ್ತಾ ಇದೆ, 15.9 ಸಮಥಿಂಗ್ ತೋರಿಸ್ತಾ ಇದೆಯಲ್ಲ, ಈ ಲೆಫ್ಟ್ ಬಟನ್ ಇದೆಲ್ಲ ಅದು ಹೊಡೀರಿ. ಈ ಕಡೆ ಬರುತ್ತೆ -15 ಅಂತ ಹೊಡೀರಿ. ಆಮೇಲೆ ಈಕ್ವಲ್ ಕೊಡಿ. ನೋಡಿ, 10 by 11 ಬರ್ತಾ ಇದೆ, ಅಂದರೆ 10 ಈಸ್ ರಿಮೈಂಡರ್. ಅಂದರೆ 10 mod 11. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದಾದ ತಕ್ಷಣ 113 ತಗೋಬೇಕು. ಈಗ ಸೇಮ್ ಪ್ರೊಸೀಜರ್, ಇಲ್ಲಿ 113 ಬರ್ಕೊಳ್ಳಿ. ಆಮೇಲೆ ಇಲ್ಲಿ 113 ಆದಮೇಲೆ ಡಿವೈಡ್ ಬೈ 11 ಮಾಡಿ, ಸರಿನಾ? ಈಕ್ವಲ್ ಹೊಡಿ. ಇಲ್ಲಿ ಈಕ್ವಲ್ ಹೊಡೆದ್ಮೇಲೆ ಇಲ್ಲಿ ಎಸ್ ಡಿ ಹೊಡೀರಿ. ಏನು ಬರ್ತಾ ಇದೆ, 10.27 ಬರ್ತಾ ಇದೆ. ಮೈನಸ್ ಬರೆದು 10 ಹೊಡೀರಿ. ಎಷ್ಟು ಬರುತ್ತೆ, 3 by 11, ಅಂದರೆ 3 ಬಂದು ಬರೀರಿ. ರಿಮೈಂಡರ್ ಈಸ್ 3 mod 11. ನೆಕ್ಸ್ಟ್ 53 ತಗೊಳ್ಳಿ. 53 ಡಿವೈಡ್ ಬೈ 11 ಮಾಡಿ. ಈಗ ನೋಡಿ, ಇಲ್ಲಿ ಎಸ್ ಡಿ ಹೊಡೀರಿ. 4.81 ಸಮಥಿಂಗ್ ಬರ್ತಾ ಇದೆ. ಲೆಫ್ಟ್ಗೆ ಬನ್ನಿ, -4 ಹೊಡೀರಿ. 9 by 11 ಬರ್ತಾ ಇದೆ, ಅಂದರೆ 9ನ 53 ಕಾನ್ಗ್ರುಯೆಂಟ್ ಟು 9 mod 11 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ಇದು 3 ಮಲ್ಟಿಪ್ಲೈ ಮಾಡಿ. 175 into 113 into 53 ಈಸ್ ಕಾನ್ಗ್ರುಯೆಂಟ್ ಟು, ಇದು 3 ಮಲ್ಟಿಪ್ಲೈ ಮಾಡಿ. 10 into 3 into 9 ಎಷ್ಟು, 270 ಬರುತ್ತೆ. 270 mod 11. ಇದನ್ನ ಸೇಮ್ ಅದೇ ಥರ ಬರ್ಕೊಳ್ಳಿ. 270ಗೂ ಸೇಮ್ ಪ್ರೊಸೀಜರ್ ಮಾಡಿ. ಈ ಥರ ಡಿವೈಡ್ ಹೊಡ್ಕೊಳ್ಳಿ. 270 ಮೇಲ್ಗಡೆ ಟೆಕ್ ಮಾಡಿ, ಕೆಳಗಡೆ 11 ಹೊಡೀರಿ. ಈಕ್ವಲ್ ಹೊಡೀರಿ. ಎಸ್ ಡಿ ಹೊಡೀರಿ. 24 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಮೈನಸ್ ಈ ಥರ ಯಾರೋ ಮಾರ್ಕ್ ಇದೆಲ್ಲ ಅಲ್ಲಿ ಹೊಡೆದ್ಬಿಟ್ಟು -24 ಹೊಡೀರಿ. ಈಕ್ವಲ್ ಹೊಡೀರಿ. 6 by 11 ಬರುತ್ತೆ. ಮೇಲ್ಗಡೆ ಬರೀರಿ 6 mod 11. Therefore remainder is 6. ಈ ಥರ ಮಾಡಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫಸ್ಟ್ 175 ಮಾಡಬೇಕು. 175 ಡಿವೈಡ್ ಬೈ 11. 175 ಡಿವೈಡ್ ಬೈ 11 ಈಕ್ವಲ್ ಹೊಡಿಬೇಕು. ಎಸ್ ಡಿ ಹೊಡಿಬೇಕು. 15 ಪಾಯಿಂಟ್ ಬರುತ್ತೆ. ಮೈನಸ್ ಹೊಡೆದು 15 ಹೊಡಿಬೇಕು. 10 by 11 ಬರುತ್ತೆ. 10 mod 11 ಅಂತ ಬರ್ಕೋಬೇಕು. 113 ಹೊಡಿಬೇಕು. ಡಿವೈಡ್ ಬೈ 11 ಮಾಡಬೇಕು. ಈಕ್ವಲ್ ಹೊಡಿಬೇಕು. ಆಮೇಲೆ ಎಸ್ ಡಿ ಹೊಡಿಬೇಕು. -10 ಪಾಯಿಂಟ್ ಸಿಗುತ್ತೆ. -10 ಹೊಡಿಬೇಕು. 3 by 11 ಬರುತ್ತೆ. 3 mod 11. ಆಮೇಲೆ 53 ಹೊಡಿಬೇಕು. ಡಿವೈಡ್ ಬೈ 11 ಮಾಡಬೇಕು. ಆಮೇಲೆ ಎಸ್ ಡಿ ಹೊಡಿಬೇಕು. ಆಮೇಲೆ -4 ಮಾಡಬೇಕು. 9 by 11 ಬರುತ್ತೆ, ಅಂದರೆ 9 mod 11. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 175 into 113 into 53 ಹಂಗೆ ಇರಲಿ.
ಇದನ್ನ 3 ಮಲ್ಟಿಪ್ಲೈ ಮಾಡಿಕೊಡಿ. 10 ಇಂಟು 3 ಇಂಟು 9 ಇಸ್ 270 ಮಾಡಿ 11 ಅಂತ. ಆಮೇಲೆ ಸೇಮ್ ಪ್ರೊಸೀಜರ್ 270ಗೆ ಮಾಡಿ. 270 ಡಿವೈಡೆಡ್ ಬೈ 11 ಮಾಡಿ. ಆಮೇಲೆ ಎಷ್ಟು ಕೊಡಿ. 24 ಪಾಯಿಂಟ್ ಸಮಥಿಂಗ್ ಬರುತ್ತೆ, -24 ಹೊಡೀರಿ. 6/11 ಬರುತ್ತೆ, 6 ಮಾಡಿ 11 ಅಂತ ಬರೀರಿ. ದೇರ್ಫೋರ್ ರಿಮೈಂಡರ್ ಈಸ್ 6 ಅಷ್ಟೇ. ಸೆಕೆಂಡು ಯಾವ ಥರ ಮಾಡೋದು ಅಂದರೆ 2/23 ಡಿವೈಡೆಡ್ ಬೈ 47 ಬರುತ್ತೆ. ಈಗ ನೋಡಿ 2/2 ಅಂದರೆ 4. ಇಲ್ಲಿ ಡಿವೈಡ್ ಬೈ 47 ಮಾಡ್ತಾ ಇರೋದ್ರಿಂದ 2/3 ಅಂದರೆ 8, 2/4 ಅಂದರೆ 16, 2/5 ಅಂದರೆ 32, 2/6 ಅಂದರೆ 64. ಅಂದರೆ 47ಗಿಂತ ಜಾಸ್ತಿ ಬರೋದು 2/5 ಆದಮೇಲೆ. ಈಗ ಬೇಕಾಗಿರೋದು ಎಷ್ಟು? 23 ಬೇಕು ನಿಮಗೆ. ಅರ್ಥ ಆಗ್ತಿದೆಯಾ? ಈಗ ಏನು ಮಾಡಿ, 2/23 ಬೇಕಲ್ವಾ? ಇಲ್ಲೇನು ಮಾಡಿ 2/8 ಆಮೇಲೆ 2/8 2/7 ಈ ಥರ 3 ತಗೋಬಿಡಿ. ಅಂದರೆ ಏನಾಗುತ್ತೆ, 8 + 8 + 7 ಎಷ್ಟಾಗುತ್ತೆ? 23 ಆಗುತ್ತೆ. ಗೊತ್ತಾಗ್ತಿದೆಯಾ? ಅಂದರೆ ಏನು ಮಾಡಬೇಕು, 2/8 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ ಇಂಟು 2/7 ಮಾಡ್ಕೋಬೇಕು. ಈಗ ಪ್ರಾಬ್ಲಮ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಕನ್ಸಿಡರ್ ಅಂತ ಬರ್ಕೊಳ್ಳಿ. ಕನ್ಸಿಡರ್ 2/8 ತಗೊಳ್ಳಿ. 2/8 ಈಸ್ ಈಕ್ವಲ್ ಟು 256 ಈಸ್ ಕಾನ್ಗ್ರುಯೆಂಟ್. ಇಲ್ಲಿ ಡಿವೈಡ್ ಬೈ 47 ಮಾಡ್ತಾ ಇರೋದು. ನೀವೇನು ಮಾಡಿ 256 ಡಿವೈಡೆಡ್ ಬೈ 47 ಈಕ್ವಲ್ ಹೊಡೀರಿ. ಎಷ್ಟು ಹೊಡೀರಿ? 5 ಪಾಯಿಂಟ್ ಸಮಥಿಂಗ್ ಬರುತ್ತೆ, -5 ಅಂತ ಹೊಡೀರಿ. 21/7 47 ಬರ್ತಾ ಇದೆ, ಅದಕ್ಕೆ 21 ಮಾಡಿ 47 ಅಂತ ಬರ್ಕೊಳ್ಳಿ. 21 ಮಾಡಿ 47. ಈಗೇನು ಮಾಡಿ 2/8ನ ಸ್ಕ್ವೇರ್ ಮಾಡ್ಕೊಳ್ಳಿ. ಈಗ 21 ಸ್ಕ್ವೇರು ಮಾಡ್ಕೊಳ್ಳಿ. 21 ಸ್ಕ್ವೇರ್ ಅಂದರೆ 441 ಮಾಡಿ 47. ಈಗ ನೋಡಿ 2 ಇಲ್ಲಿ 8 2s 16 ಆಗುತ್ತೆ. 8 2s ಏನಾಗುತ್ತೆ? 16 ಆಗುತ್ತೆ. 2/16 ಈಸ್ ಕಾನ್ಗ್ರುಯೆಂಟ್ ಟು, ಇಲ್ಲಿ ನೋಡಿ 441 ಡಿವೈಡ್ ಬೈ 47 ಮಾಡಿ. ಎಷ್ಟು ಹೊಡೀರಿ? 9 ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ, ಈ ಕಡೆ ಹೊಡೆದ್ಬಿಟ್ಟು -9 ಹೊಡೀರಿ. 18 ಮಾಡಿ 47 ಬನ್ನಿ. 18 ಮಾಡಿ 47. ಈಗ ಬೇಕಾಗಿರೋದು 2/7. 2/7ಗೆ ಮತ್ತೆ ಸೇಮ್ ಮಾಡಿ. ಆಲ್ಸೋ 2/7 ಮಾಡೋಣ. ಈಗ ನೋಡಿ 2/7 ಅಂದರೆ 128 ಈಸ್ ಈಕ್ವಲ್ ಟು 128 ಈಸ್ ಕಾನ್ಗ್ರುಯೆಂಟ್ ಟು. ಈಗ ನೋಡಿ 128 ಡಿವೈಡೆಡ್ ಬೈ 47. ಇಲ್ಲಿ ಎಷ್ಟು ಹೊಡೀರಿ? 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, -2 ಹೊಡೀರಿ. ಸಾರಿ 128 ಡಿವೈಡ್ ಬೈ 47 ಈಕ್ವಲ್ ಎಷ್ಟು ಹೊಡೀರಿ? 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಈ ಥರ ಆರೋ ಮಾರ್ಕ್ ಇದೆಯಲ್ಲ, ಇದನ್ನ ಟೇಕ್ ಮಾಡಿ. -2 ಹೊಡೀರಿ. 34/47 ಬರುತ್ತೆ, ಅಂದರೆ 34 ಮಾಡಿ 47 ಇದರದ್ದು ಆನ್ಸರ್. ಈಗ ಇದು ಮಲ್ಟಿಪ್ಲೈ ಮಾಡಿ. ನಾವು 2/16 ಇಂಟು 2/7 ಈಸ್ ಕಾನ್ಗ್ರುಯೆಂಟ್ ಟು. ಈಗ ನೋಡಿ 18 ಇಂಟು 34 ಮಾಡಿ. 18 ಇಂಟು 34 ಈಸ್ 612 ಮಾಡಿ 47. ಈಗ
2 ಪವರ್ 16 ಪ್ಲಸ್ 7 ಅಂದರೆ ಎಷ್ಟು ಬರುತ್ತೆ? 23 ಬರುತ್ತೆ. ಅದೇ ಬೇಕಾಗಿರೋದು. 16 ಪ್ಲಸ್ 7 ಇಸ್ 23 ಇಸ್ ಕಾನ್ಗ್ರುಯೆಂಟು. ಇದನ್ನ ಏನು ಮಾಡಬೇಕು? 612 ಡಿವೈಡೆಡ್ ಬೈ 47 ಎಷ್ಟು ಹೊರತು ಮೈನಸ್ 13 ಹೊಡಿಬೇಕು. 1/47 ಅಂದರೆ 1 mod 47 ಆನ್ಸರ್. Therefore remainder is 1. ಇಷ್ಟೇ ಮಾಡಬೇಕು. ಈಗ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಫೈಂಡ್ ದ ರಿಮೈಂಡರ್ ವೆನ್ 175 into 113 into 53 is divided by 11 ಅಂತ ಕೇಳಿದ್ರೆ ಫಸ್ಟ್ 175 ತಗೊಳ್ಳಿ. 175/11 ಮಾಡಿ. ಆಮೇಲೆ ಏನು ಬರುತ್ತೆ? ಮೈನಸ್ ಇಂಟೀಜರಿಂದ ಮೈನಸ್ ಮಾಡಿದ್ರೆ 10 ಬರುತ್ತೆ. 10 ಮಾಡಿ 11. ಇದನ್ನ ಇನ್ನೊಂದು ಸರ್ತಿ ಹೇಳ್ಕೊಡ್ಬಿಡ್ತೀನಿ ನೋಡಿ. 175 ಡಿವೈಡೆಡ್ ಬೈ 11 ಈಕ್ವಲ್ ಇಲ್ಲೇನು ಬರುತ್ತೆ? ಅದು ಎಷ್ಟು ಟಿ ಹೊಡೀರಿ, 15 ಪಾಯಿಂಟ್ ಬರುತ್ತೆ. ಈ ಕಡೆ ಹೋಗ್ಬಿಟ್ಟು ಮೈನಸ್ 15 ಹೊಡೀರಿ. 10 ಮಾಡಿ 11 ಅಂತ ಬರೀರಿ. ನೆಕ್ಸ್ಟ್ 113/11 ಎಷ್ಟು ಟಿ ಹೊಡೀರಿ, ಮೈನಸ್ 10 ಹೊಡೀರಿ. ಎಷ್ಟು ಬಂತು? 3 ಮಾಡಿ 11. ಅದೇ ಥರ 53/11 ಈಕ್ವಲ್ ಹೊಡೀರಿ. ಎಷ್ಟು ಟಿ ಹೊಡೀರಿ, ಸೈಡಿಗೆ ಹೋಗಿ ಮೈನಸ್ 4 ಹೊಡೀರಿ. 9 ಮಾಡಿ 11. ಇದು 3 ಮಲ್ಟಿಪ್ಲೈ ಮಾಡಿ. ಇದು 3 ಮಲ್ಟಿಪ್ಲೈ ಮಾಡಿದ್ರೆ 270 ಬರುತ್ತೆ. 270 ಸೇಮ್ ಪ್ರೊಸೀಜರು. 270 ಡಿವೈಡ್ ಬೈ 11 ಈಕ್ವಲ್ ಹೊಡೀರಿ. ಎಷ್ಟು ಟಿ ಹೊಡೀರಿ, 24 ಮೈನಸ್ 24 ಮಾಡಿ 6 ಮಾಡಿ 11 ರಿಮೈಂಡರ್ ಈ 6 ಅಂತ ಬರ್ತೀವಿ. ನೆಕ್ಸ್ಟ್ ಫೈಂಡ್ ದ ರಿಮೈಂಡರ್ ವೆನ್ 2 power 23 is divided by 47. ಈಗ ಕನ್ಸಿಡರ್ ಅಂತ ಬರ್ಕೋಬೇಕು. ಫಸ್ಟ್ 2 ಪವರ್ ನೋಡಿ, ಇಲ್ಲಿ 2 power 23 is divided by 47. 47ಗಿಂತ ಮೇಲೆ ಇರಬೇಕು. ಆ 2 ಪವರ್ನ ತಗೋಬೇಕು. ಈಗ ನೋಡಿ 2 ತೊಗೊಂಡ್ರೆ 4 ಕಡಿಮೆ ಇದೆ. 2 power 3 ಕಡಿಮೆ ಇದೆ, 8. ಯಾಕಂದರೆ 47 ಬೇಕು. 4 ಬಂದು 16, 5 ಬಂದು 32, 6 ಬಂದು ನೋಡಿ 64, 7 ಬಂದು 128, 8 ಬಂದು 2 ನೋಡಿ. 2 power 8, 2 power 7, 2 power 6 ಯಾವುದಾದ್ರೂ ತೊಗೊಳ್ಳಿ. ಇಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ನಾವು 2 power 23 ಬೇಕಾಗಿರೋದ್ರಿಂದ 2 power 8ನ ತಗೊಂಡು 2 ಸತಿ, ಒಂದು 2 power 7 ಅಂದರೆ 2 power 8 ಫಸ್ಟ್ ಮಾಡ್ಕೊಳ್ಳಿ. 2 power 8 ಎಷ್ಟು? 2 power 8 256. ಅರ್ಥ ಆಗ್ತಿದೆಯಾ? ಇಸ್ ಕಾನ್ಗ್ರುಯೆಂಟು. ಈಗ 256ನ ಡಿವೈಡೆಡ್ ಬೈ 47 ಈಕ್ವಲ್ ಹೊಡೀರಿ. ಎಷ್ಟು ಟಿ ಮಾಡಿ ಮೈನಸ್ 5 ಮಾಡಿ 21 ಮಾಡಿ 47 ಆಗುತ್ತೆ. ಅದೇ ಥರ 2 power 8 ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಇಲ್ಲ ಅಪ್ಲೈ ಮಾಡಿ. 21ಗೆ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? 441 ಮಾಡಿ 47. ಈಗ 440 ಇದು 8 2 16, 2 power 16. 441 ಡಿವೈಡೆಡ್ ಬೈ 47 ಮಾಡಿ. ಎಷ್ಟು ಹೊಡೀರಿ? 9 ಪಾಯಿಂಟ್ ಬರುತ್ತೆ. ಮೈನಸ್ 9 ಹೊಡೀರಿ. 18 ಮಾಡಿ 47 ಅಂತ ಬರ್ಕೊಳ್ಳಿ. ಆಲ್ಸೋ 2 power 7ಗೂ ಅದೇ ಥರ ಮಾಡಿ. 2 power 7 ಅಂದರೆ ಎಷ್ಟು? 128. 128/47 ಮಾಡಿ. ಎಷ್ಟು ಹೊಡೀರಿ? 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಮೈನಸ್ 2 ಮಾಡಿ 34 ಮಾಡಿ 47. ಇದೆರಡು ಮಲ್ಟಿಪ್ಲೈ ಮಾಡಿ. 2 power 16 ಇಂಟು 2 power 7 ಅಂದರೆ 18 ಇಂಟು 128 ಮಾಡಿ. 34 ಮಾಡಿ. 612 ಬರುತ್ತೆ. ಈಗ 612ನ ಮಾಡೋದು ಯಾವ ಥರ? ಸೇಮ್ 612 ಡಿವೈಡೆಡ್ ಬೈ 47 ಎಸ್ ಟಿ ಮೈನಸ್ 30 1 ಮಾಡಿ 47 ಅಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.